ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು AHS ಮತ್ತು BPTಗೆ ಸಂಬಂಧಿಸಿದಂತಹ ಒಂದು ರಿವೈಸ್ಡ್ ಲಿಸ್ಟನ್ನು ಕೊಟ್ಟಿದ್ದಾರೆ. ರ್ಯಾಂಕ್ ಲಿಸ್ಟನ್ನು, ಅದು ರಿವೈಸ್ಡ್ ಆಗಿರುವಂಥದ್ದು. ಅಂದರೆ ಮೊನ್ನೆ ಏನೊಂದು ಅಪ್ಡೇಟ್ ಮಾಡಲಾಗಿತ್ತು ಅದು ತುಂಬ CET ನಂಬರು ಅಂತ ಮತ್ತು ತುಂಬಾ ಕನ್ಫ್ಯೂಸಿಯಸ್ ಮತ್ತು ಅದರಲ್ಲಿ ಹೆಸರುಗಳು ಕೂಡ ಮಿಸ್ ಆಗಿದ್ದವು. ಸೊ ಆದರೆ ಇವತ್ತು ಒಂದು ಅಪ್ಡೇಟ್ ಮಾಡಿರುವಂಥದ್ದು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಮ್ಯಾಕ್ಸಿಮಮ್ ಒಂದು 4,500 ಪುಟಗಳ ಒಂದು ತನಕನೂ ಹೋಗಿರುವಂಥದ್ದು. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ವಿದ್ಯಾರ್ಥಿಗಳ ಹೆಸರುಗಳನ್ನು ಕೊಡಲಾಗಿದೆ. ಆದರೆ ಒಂದಷ್ಟು ವಿದ್ಯಾರ್ಥಿಗಳದ್ದು ಹೆಸರು ಇಲ್ಲಿ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅದು ಸಂಬಂಧಿಸಿದಂತಹ ಒಂದು ನಿಮ್ಮಲ್ಲಿ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ನೀವು KEಗೆ ಏನು ಮಾಡ್ಬೋದು ಅಂದರೆ ಮೇಲನ್ನು ಮಾಡಿ ಅಥವಾ ನಾಳೆ ಕಾಂಟ್ಯಾಕ್ಟನ್ನು ಮಾಡಿ ಅದನ್ನು ನೀವು ಪರಿಹರಿಸ್ಕೊಳ್ಬೋದು. ಅರ್ಜೆಂಟ್ ಏನು ಇಲ್ಲ, ಯಾಕಂದರೆ ಕೌನ್ಸ್ಲಿಂಗ್ಸ್ ಏನು ಅರ್ಜೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇಲ್ಲ. ಇನ್ನು ನಾಳೆ ನಾಡಿದ್ದೇನು ಸ್ಟಾರ್ಟ್ ಮಾಡೋದಿಲ್ಲ. ಇನ್ನು ಸುಮಾರು ಸ್ವಲ್ಪ ಕಾಲಾವಕಾಶ ಹೋಗುತ್ತೆ. ಬಟ್ ಇದು ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು. ನಮ್ಮ BPT ಮತ್ತು AHS ವಿದ್ಯಾರ್ಥಿಗಳು ಇಟ್ ಈಸ್ ಅ ಫಸ್ಟ್ ಸ್ಟೆಪ್ ಅಷ್ಟೇ. ಓಕೆ, ಇನ್ನೂ ತುಂಬಾ ಕೆಲಸ ನಡಿಬೇಕಾಗಿದೆ ಇದರ ಮೇಲೆ. ಬಟ್ ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಹೆಸರುಗಳು ಬಂದಿಲ್ಲ ಅಂತಿದ್ದಾರೆ, ಸೊ ಅವರು ಕಂಟಿನ್ಯೂಸ್ ಆಗಿ ನೀವು KEಗೆ ಕಾಲ್ ಮಾಡಬೇಕು. ಮಾರ್ನಿಂಗ್ 10:30 ನಂತರ ನೀವು ಕಾಲ್ ಮಾಡಿದರೆ ಕಾಲ್ಗಳನ್ನು ಪಿಕ್ ಮಾಡ್ತಾರೆ. ಆವಾಗ ನಿಮ್ಮ ಪ್ರಾಬ್ಲಮ್ಗಳನ್ನು ಹೇಳಿದರೆ ಸೊ ಅದಕ್ಕೇನಾಗುತ್ತೆ ಅಂದರೆ ಸೊಲ್ಯೂಷನ್ ಸಿಗುತ್ತೆ. ಸುಮ್ಮನೆ ನೀವು ಏನಪ್ಪ ಅಂತಂದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಮೇಲೆ ಬೆಂಗಳೂರು ಸಮೀಪದಲ್ಲಿರುವಂಥ ವಿದ್ಯಾರ್ಥಿಗಳಿದ್ದರೆ ಸೊ ಅವರುಗಳು ಈಸಿಯಾಗಿ ಅಲ್ಲಿ ಹೋಗಿ KEಗೆ ಹೋಗಿ ನೀವು ವಿಸಿಟ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ಗಳನ್ನು ಶೇರ್ ಮಾಡಿಕೊಂಡ್ರೆ ಅವರು ಡೆಫಿನೆಟಾಗಿ ಸೊಲ್ಯೂಷನ್ ಕ್ಲಿಯರ್ ಮಾಡಿಕೊಡ್ತಾರೆ. ಆಮೇಲೆ ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸೊ ಅವರುಗಳಿಗೆ AHS ಅಂತ ಟಿಕ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವು AHSಗೆ ಟಿಕ್ ಮಾಡಿಲ್ಲ, ನಾವೇನು ಮಾಡಬೇಕು, ನಮಗೆ ಇವಾಗ AHS ಮಾಡಬೇಕಾಗಿದೆ ಅಂತ ಅನ್ನೋ ವಿದ್ಯಾರ್ಥಿಗಳು ಕೂಡ ಏನಂತಂದರೆ KEಗೆ ಈ ಥರದಂಥ ಪ್ರಾಬ್ಲಮ್ಗಳನ್ನು ಶೇರ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇವೆಲ್ಲಗಳು ನೀವೇನು ಪ್ರಾಬ್ಲಮ್ಗಳು ಸುಮ್ಮನೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗದಂಥ ಮಾತು. ಇವಂದು ಕೂಡ ನೀವು ನನಗೆ ಕೇಳಿದರೂ ಕೂಡ ಆಗದಂಥ ಮಾತು. ಯಾಕೆ ಗೊತ್ತಾ? ಸೊ ನಾವುಗಳು ಇಲ್ಲಿ ಡೈರೆಕ್ಟಾಗಿ KEದವ್ರಿಗೆ ಕ್ವಶನ್ ಏನು ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ಆರ್ಡ್ರ್ ಮಾಡಲಿಕ್ಕೆ ಬರೋಂಗಿಲ್ಲ. ನಮ್ಗೆ ಯಾರೋ ಕಾಮೆಂಟ್ ಹಾಕಿದ್ದಾರೆ ವಿದ್ಯಾರ್ಥಿಗಳು, ನೀವು ಇದನ್ನು ಮಾಡಿರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ನಾವೇನು ಜಸ್ಟ್ ಏನಪ್ಪ ಅಂತಂದರೆ ಮಾಹಿತಿನ ಒದಗಿಸ್ತೇವೆ. ನಿಮಗೆ ಏನಂತಂದರೆ ಗೈಡ್ ಮಾಡ್ಬೋದು ಅಷ್ಟೇ. ಸೊ ಮಾಹಿತಿನ ಒದಗಿಸ್ಲಿಕ್ಕೆ ನಾವು ಅಂದರೆ ನಿಮಗೆ ಏನಪ್ಪ ಅಂದರೆ ಸಪೋರ್ಟಿವ್ ಥರ ನಿಮಗೆ ನಾವು ಜೊತೆಗಿರ್ತೀವಿ ಅಷ್ಟೇ. ಆದರೆ ಯಾವಾಗಲೂ ನಾವು ಮುಂದಿರೋದಿಲ್ಲ ಅಥವಾ ನಿಮಗೆ ನಾವು ಡೈರೆಕ್ಟ್ ಹೆಲ್ಪ್ ಮಾಡೋದಿಲ್ಲ. ಸೊ ಹೀಗಾಗಿ ನೀವುಗಳು KEಗೆ ರಿಯಲೈಸ್ ಮಾಡಿಸೋದ್ರಿಂದ, KEಗೆ ವಿದ್ಯಾರ್ಥಿಗಳ ಪ್ರಾಬ್ಲಮ್ ರಿಯಲೈಸ್ ಮಾಡಿಸೋದ್ರಿಂದ ಸೊ ಅವರುಗಳು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ ಒಂದಿನ ಬ್ರೀಫಿಂಗ್ ಮಾಡ್ತಾರೆ. ಪ್ರತಿ KE ಒಳಗಡೆ ಬ್ರೀಫಿಂಗ್ ನಡೀತದೆ. ಏನಪ್ಪ ಅಂದರೆ ಒಂದು ಸಣ್ಣದಾಗಿ ಒಂದು ಮೀಟಿಂಗ್ ಥರ ನೋಡ್ತಾರೆ. ಏನು ಬಂತು ಇವತ್ತು ಕ್ವಾರೀಸು, ಎಷ್ಟು ಕಾಲ್ಗಳು ಬಂದು, ಯಾವ ಥರದಂಥ ಪ್ರಾಬ್ಲಮ್ಗಳು ಶೇರ್ ಅದು, ಮತ್ತು ಮೇಲ್ಗಳು ಯಾವ ಥರ ಬಂದಿದ್ದಾವೆ. ಸೊ ಇದ್ರ ಮೇಲೆ ಒಂದು ಬ್ರೀಫಿಂಗ್ ಆಗುತ್ತೆ. ಸೊ ಹೀಗಾಗಿ ನಾನು ಪದೇ ಇದಕ್ಕೆ ಹೇಳ್ತೀನಿ ಅಂತಂದರೆ ನಿಮಗೆ KEಗೆ ಕಾಂಟ್ಯಾಕ್ಟ್ ಮಾಡಿ, KEಗೆ ಕಾಲ್ ಮಾಡಿ, KEಗೆ ವಿಸಿಟ್ ಮಾಡಿ ಬೇಡ ಅಂತಂದರೆ ಈ ಥರದ್ದು ಯಾವ್ದಾದ್ರು ಈಗ ಆಫೀಸರ್ ಬಂದ ಮೇಲೆ ಅದನ್ನೊಂದು ಸ್ವಲ್ಪ ಬ್ರೀಫಿಂಗ್ ಆಗುತ್ತೆ. ಏನಾಯ್ತು ಇವತ್ತು ಪ್ರೋಗ್ರೆಸ್ಸಿವ್, ಏನು ಆಗ್ತಾಯಿದೆ, ಏನು ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ. ಸೊ ನೀವುಗಳು ಪ್ರಾಬ್ಲಮ್ ಶೇರ್ ಮಾಡೋದ್ರಿಂದ ಅದ್ರ ಮೇಲೆ ಸೊಲ್ಯೂಷನ್ ಅವರು ಈಸಿಯಾಗಿ ಹುಡುಕ್ತಾರೆ ಮತ್ತು ಲಿಂಕ್ಗಳನ್ನು ಕೊಡ್ತಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ ಇಂಜಿನಿಯರಿಂಗು, BS ನರ್ಸಿಂಗು ಎಲ್ಲನೂ ಅಪ್ಲಿಕೇಶನ್ ಹಾಕಿದ್ದೀರಿ, ಅದರ ಅಲರ್ಟ್ ಸೈನ್ಸ್ಗೆ ಟಿಕ್ ಮಾಡಿಲ್ಲ. ಸೊ ನೀವೆಲ್ಲಗಳು ಕೂಡ ಏನು ಮಾಡಬೇಕು, KEಗೆ ಮೇಲ್ ಮಾಡಿ, ಮತ್ತು ಮೇಲ್ ಮಾಡಿ ಸುಮ್ಮನೆ ಇರಬೇಡಿ, ಕಾಲು ಕೂಡ ಪ್ರಯತ್ನ ಮಾಡಲೇಬೇಕು. ಕಾಲು ಮೇಲು 2 ಅಟ್ ಎ ಟೈಮ್ ಹೋಗಬೇಕು. ಇನ್ ಕೇಸ್ ಆಫ್ ನೀವು ನಿಯರೆಸ್ಟು ಬೆಂಗಳೂರು ಇದ್ದರೆ ಹೋಗಿ ವಿಸಿಟ್ ಮಾಡಿ ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿ. ಅಂದರೆ ಬೆಂಗಳೂರಿಂದ ದೂರ ಇರುವಂಥ ಪ್ಲೇಸದಲ್ಲಿರುವಂಥ ವಿದ್ಯಾರ್ಥಿಗಳು ಹೋಗಲಿಕ್ಕೆ ಆಗೋದಿಲ್ಲ. ಬೆಂಗಳೂರು ಸಮೀಪದಲ್ಲಿರುವಂಥ ವಿದ್ಯಾರ್ಥಿಗಳು ಹೋಗಿ ಎಲ್ಲರ ಪ್ರಾಬ್ಲಮ್ ಈ ಥರ ಆಗಿದೆ, ನಮ್ಮ ಫ್ರೆಂಡ್ ಒಂದು 10-20 ಮೆಂಬರ್ಸ್ ಇದ್ದೀವಿ, ಈ ಥರ ಒಬ್ಬೊಬ್ಬರು ಹೇಳಿದ್ರು ಕೂಡ ಸೊ ಆರಾಮಾಗಿ ಏನಾಗುತ್ತೆ ಅಂದರೆ ಒಂದು ಆಪ್ಷನ್ ನಿಮ್ಗೆ ಕೊಡ್ತಾರೆ. ಕೊಡಲೇಬೇಕು. ಹೋದ ವರ್ಷ ಕೊಟ್ಟಿದ್ದರ ಮೇಲೆ ಈ ವರ್ಷ ಕೊಡ್ಲಿಕ್ಕೆ ಏನಾಗಿದೆ, ಅದರಲ್ಲಿ ಅವ್ರದ್ದಾರ ಏನೋ ಇದು ಖರ್ಚಾಗೋದಿದೆ. ಸೊ ನೀವು ಹೋಗೋದು ಒಂದೇ ಇದಕ್ಕೆ, ಯಾವುದೋ ಸೀಟಿಗೆ ಮಾತ್ರ ಹೋಗೋದು, 2-3 ಸೀಟ್ಗಂತೂ ಹೋಗೋಕ್ಕಾಗೋದಿಲ್ಲ. ಸೊ ಹೀಗಾಗಿ ನೀವೆಲ್ಲರೂ ಕೂಡ ನಾಳೆಗೆ 10:30 ನಂತರ ಕಾಲ್ ಮಾಡಿ ಮತ್ತು ವಿಸಿಟ್ ಮಾಡ್ಕೊಂಬನ್ನಿ. ಮೇಲೂ ಕೂಡ ಮಾಡೋದನ್ನು ಮರಿಬೇಡಿ.